ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಕ್ರಿಕೆಟ್ ಹಾವಳಿ ಅಂತೂ ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದು ಕಡೆ CCL, ಇನ್ನೊಂದು ಕಡೆಗೆ WPL, ಇನ್ನೊಂದು ಕಡೆಗೆ ಲೆಜೆಂಡ್ಸ್ ಲೀಗ್ ನಡೀತಾ ಇದೆ ಆ ಕಡೆಗೆ. ಆಮೇಲೆ ಇವಾಗ ಚಾಂಪಿಯನ್ಸ್ ಟ್ರೋಫಿ. ಸೊ ಈ ಒಂದು ಮಟ್ಟಿಗೆ ಒಂದೇ ದಿನ 4-5 ಪಂದ್ಯಗಳು ಇದ್ಬಿಟ್ರೆ ಯಾವ ಪಂದ್ಯ ನೋಡಬೇಕು ಯಾವ ಪಂದ್ಯ ನೋಡ್ಬೋದು ಅಂತಲೇ ಗೊತ್ತಾಗಲ್ಲ. ಬಟ್ ಆದರೆ ನಾನಿವತ್ತು ಮಾತಾಡ್ತಿರೋವಂಥದ್ದು CCL ಬಗ್ಗೆ. ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ಪಂಜಾಬ್ ದ ಶೇರ್. ಸೊ ತಂಡಗಳ ಮಧ್ಯೆ ನಿನ್ನೆ ಒಂದು ಮ್ಯಾಚ್ ನಡೆಯುತ್ತೆ. ಸೊ 6:30 ಸುಮಾರಿಗೆ ಲೀಗ್ ಮ್ಯಾಚು. ಸೊ ಇವತ್ತೊಂದು ಎರಡು ಮ್ಯಾಚ್ ಇದೆ ಬಿಟ್ಟರೆ ಇದಾದಮೇಲೆ ನೆಕ್ಸ್ಟ್ ಮಾರ್ಚ್ 1 ಆ್ಯಂಡ್ 28ಗೆ Feb 28ಗೆ. ಸೊ ಅಲ್ಲಿ ಸೆಮಿಫೈನಲ್ ಆ್ಯಂಡ್ ಫೈನಲ್ ಪಂದ್ಯಗಳು ನಮ್ಮ ಮೈಸೂರಲ್ಲಿ ನಡೀತಾ ಇದೆ. ಬಟ್ ಆದರೆ ನಿನ್ನೆ ಒಂದು ಪಂದ್ಯದ ಬಗ್ಗೆ ಮಾತಾಡಿದ್ರೆ, ನಿನ್ನೆ ಒಂದು ಪಂದ್ಯದಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು 2 ರನ್ಗಳಿಂದ ಸೋತಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಇಲ್ಲಿ ಒಂದು ಗಲಾಟೆ ಕೂಡ ಆಗಿದೆ. ಸೊ ಸುದೀಪ್ ಸರ್ ಮಧ್ಯೆ ಮತ್ತು ಪಂಜಾಬ್ ದ ಶೇರ್ ನಿಂಜಾ ಪ್ಲೇಯರ್ ಬಗ್ಗೆ, ಅಂದರೆ ಅವ್ರ ಮಧ್ಯೆ ಪಂಜಾಬ್ನ ಪ್ಲೇಯರ್ ಆದಂಥ ನಿಂಜಾ ಅವ್ರ ಮಧ್ಯೆ ಸ್ವಲ್ಪ ಫೈಟ್ ಆಗಿದೆ. ಸೊ ಅದಾಗಿರೋವಂಥದ್ದು ಏನು ಅಂತಂದರೆ, ಒಂದು ಫಸ್ಟ್ ಬ್ಯಾಟಿಂಗ್ ತೊಗೊಂಡಿರ್ತಾರೆ ಅವರು. ಸೊ ಪಂಜಾಬ್ ದಿ ಶೇರ್ ಒಂದು ಟಾಸ್ ಗೆದ್ದು, ಸೊ ಅಲ್ಲಿ ಚಂದನ್ ಬಾಲ್ ಮಾಡೋ ಟೈಮಲ್ಲಿ, ಸೊ ಫಸ್ಟ್ ಚಂದನ್ ಬಾಲ್ ಮಾಡೋವಾಗ ಬಾಲ್ ಹಾಕಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ವಾಪಸ್ ಬರ್ತಾರೆ. ಸೊ ಅಲ್ಲಿ ಅವ್ರು ಸ್ಟಾಪ್ ಮಾಡ್ತಾರೆ ಬಾಲ್ ಹಾಕೋದನ್ನ. ಸೊ ನೆಕ್ಸ್ಟ್ ಬಾಲ್ ಹಾಕಬೇಕು ಅಂತಂದಾಗ ಅವ್ನು ಬ್ಯಾಟ್ಸ್ಮನ್ ಅವ್ನು ಹಿಂದೆ ಹೋಗ್ಬಿಡ್ತಾನೆ ನಿಂಜಾ. ಸೊ ಅಲ್ಲಿ ಏನಾಗುತ್ತೆ, ಇವ್ರು ಕೋಪ ಮಾಡಿಕೊಂಡು ಚಂದನ್ ಅಲ್ಲಿ ಸುಮ್ಮನೆ ಮಾತಾಡೋಕ್ಕೆ ಸ್ವಲ್ಪ ಹೋಗ್ತಾರೆ. ಸೊ ಅಲ್ಲಿ ಜಗಳಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದಂಥ ಅದು ಸುದೀಪ್ ಸರ್ ಗಂಟ ಬಂದಿದೆ. ಸೊ ಅವರು ಕೂಡ ಸ್ವಲ್ಪ ಕೋಪದಲ್ಲಿ ಏನೋ ಒಂದು ಮಾತುಗಳು ಅಂದಿರಬೇಕು, ಹಂಗೆ ಹಿಂಗೆ ಅಂತ. ಸೊ ಈ ಕಡೆಯಿಂದ ಇವರು ನಿಂಜಾ ಪಂಜಾಬ್ ಪ್ಲೇಯರು, ಆ್ಯಂಡ್ ಆ ಕಡೆಯಿಂದ ಸುದೀಪ್ ಸರು, ಆ್ಯಂಡ್ ಎಲ್ಲ ಸ್ವಲ್ಪ ಕಿತ್ತಾಟನೇ ಜಾಸ್ತಿನೇ ಆಗಿದೆ. ಇದು ನೋಡ್ತಾ ಇದ್ರೆ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಇದು ಸುದೀಪ್ ಸರ್ಗೆ ಇದೆಲ್ಲನೂ ಬೇಕಾ ಗುರು ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ವ್ಯಾಲ್ಯೂನೇ ಬೇರೆ ಇದೆ. ನನ್ನ ನೋಡಿರೋ ಪ್ರಕಾರ ಇವಾಗ ಅಲ್ಲಿ CCL ಆಡುವಂಥ ಪ್ಲೇಯರ್ಗಳಲ್ಲಿ ಸೀನಿಯರ್ ಮೋಸ್ಟ್ ಅಂತಂದರೆ ನನಗೆ ಸುದೀಪ್ ಸರ್ ಅಂತಲೇ ಅನಿಸುತ್ತೆ. ಸೊ ಆ ಒಂದು ಮಟ್ಟಕ್ಕೆ ರೆಪ್ಯುಟೇಷನ್ ಇರೋವಂಥವ್ರು ಸುಮ್ಮನೆ ಅಲ್ಲಿ ಗ್ರೌಂಡಲ್ಲಿ ಹೋಗಿ ಈ ಥರ ಕಿತ್ತಾಟ ನೋಡೋವಂಥದ್ದು ಮಾಡೋವಂಥದ್ದು, ಸೊ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಬೇಜಾರಾಗುತ್ತೆ. ಸೊ ಯಾರ್ಯಾರು ಸೀನಿಯರ್ ಪ್ಲೇಯರ್ಗಳು ಮುಂಚೆ CCL ಆಡಬೇಕು ಅಂತಿದ್ರು ಅವರೆಲ್ಲ ಬ್ಯಾಕೌಟ್ ಆಗಿಬಿಟ್ಟಿದ್ದಾರೆ. ಸೊ ಅವರವರು ಕೆರಿಯರ್ ಜೊತೆ ಬಗ್ಗೆ, ಸೊ ಸಿನಿಮಾಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಹೊರತು ಸೊ ಈ ರೀತಿಯ ಕ್ರಿಕೆಟ್ ಎಲ್ಲ ಆಡ್ತಿಲ್ಲ. ಓಕೆ, ಸುದೀಪ್ ಸರ್ ಒಂದು ಪ್ಯಾಷನ್ ಇದೆ ಕ್ರಿಕೆಟ್ ಆಡಬೇಕು ಅಂತ, ಬಟ್ ಇಲ್ಲಿ ಗಂಟ ಆಡಿದ್ದಾರೆ. ಸೊ ಅವ್ರ ಮೇನ್ ಪ್ರಿಫರೆನ್ಸ್ ಇರೋವಂಥದ್ದು ಸಿನಿಮಾ ಅಂತಂದಮೇಲೆ ಸೊ ಅದರಲ್ಲಿ ಇರೋವಂಥದ್ದು ಬೆಟರ್ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಈ ಥರ ಆದ್ರಾಗ ಏನಾಗುತ್ತೆ ಅಂದರೆ ವ್ಯಾಲ್ಯೂಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅನ್ನೆಸೆಸರಿ ಈ ಥರ ಕಿತ್ತಾಟಗಳು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಯಾರೋ ಚಿಕ್ಕ ಚಿಕ್ಕ ಪ್ಲೇಯರ್ಗಳೆಲ್ಲ ಬಂದ್ಬಿಟ್ಟು ಸೊ ಸುದೀಪ್ ಸರ್ ಮಧ್ಯೆ ಈ ಥರದ ಕಿತ್ತಾಟಗಳು ನೋಡ್ತಿದ್ರೆ ನಮಗೆ ಬೇಜಾರಾಗುತ್ತೆ, ಇವೆಲ್ಲ ಬೇಕಾ ಅಂತ. ಬಟ್ ಅದು ಕಿತ್ತಾಟ ಆಯಿತು, ಅದಾದಮೇಲೆ ಸುದೀಪ್ ಸರ್ ಕೂಡ ಕೋಪ ಮಾಡ್ಕೊಂಡ್ರು, ಆಮೇಲೆ ಹೋದ್ರು ವಾಪಸ್ಸು. ಆ್ಯಂಡ್ ನೆಕ್ಸ್ಟ್ ತಿರ್ಗಾ ವಾಪಸ್ ಬಂದು ಸೊ ಅಲ್ಲಿ ಅವ್ರನ್ನ ಸಮಾಧಾನ ಮಾಡಿ, ಸೊ ಅವರು ಪಂಜಾಬ್ ಅವರು ರೆಸ್ಪೆಕ್ಟ್ ಕೊಟ್ಟರು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಪ್ಲೇಯರ್ ನಿಂಜನು ಆಮೇಲೆ ಅವನು ಅವ್ರನ್ನ ಹಗ್ ಮಾಡಿ ಎಲ್ಲ ಮಾತಾಡಿದ್ರು. ಬಟ್ ಆದರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಈ ಥರ ನೋಡ್ತಾ ಇದ್ರೆ ಸೊ ಕಿತ್ತಾಟದಲ್ಲಿ. ಸೊ ಮೇ ಬಿ ಚಂದನ್ ಏನಾರ ಅಂದಿರ್ಬೋದು, ಹಿಂದೆ ಹೋದಾಗ ಇವ್ನು ಬಾಲ್ ಮಾಡೋ ಟೈಮಲ್ಲಿ ಇವ್ನು ಸ್ಟಾಪ್ ಮಾಡಿದ್ರು ಓಕೆ, ಅವ್ನು ಮಾಡಿದ್ರೆ ಅದು ತಪ್ಪು ಅಂತಂದ ಚಂದನ್ ಮಾತಾಡುವಂಥದ್ದು ಕೂಡ ತಪ್ಪಿರ್ಬೋದು. ಸೊ ಅಲ್ಲಿ ಏನಾಗಿದೆ ಅಂತ ಗ್ರೌಂಡಲ್ಲಿರೋರಿಗೆ ಗೊತ್ತು, ಬಟ್ ಕಿತ್ತಾಟ ಅಂತೂ ಆಗಿದೆ. ಸೊ ಒಟ್ಟಿನಲ್ಲಿ ಸೊ ಈ 6ನೇ ಓವರಲ್ಲಿ ಆಗಿರೋವಂಥದ್ದು ಇದು ಫಸ್ಟ್ ಇನ್ನಿಂಗ್ಸಲ್ಲಿ. ಅದಾದಮೇಲೆ ಅವರು ನಮಗೆ ಚೆನ್ನಾಗೇ ಹೊಡೆದ್ರು ಆ ಇನ್ನಿಂಗ್ಸಲ್ಲಿ. ಯಾಕಂತಂದರೆ ಸೊ 121 ರನ್ ಹೊಡಿತಾರೆ ನಮಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು. ಸೊ 8 ವಿಕೆಟ್ಗೆ 10 ಓವರಲ್ಲಿ 121 ಅಂತಂದರೆ ನಿಜವಾಗ್ಲೂ ದೊಡ್ಡ ಸ್ಕೋರೇ ಅದು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಮೇಲೆ ಹೊಡಿತಾರೆ ಅಂತಂದರೆ, ನಮ್ಮ ಬೌಲಿಂಗ್ ಅಟ್ಯಾಕ್ ಇನ್ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ನೀವೇ ಲೆಕ್ಕ ಹಾಕೊಂಡ್ಬಿಡಿ. ಬಟ್ ಈ ಒಂದು ಮ್ಯಾಚು ಸೋತಿರೋವಂಥದ್ದು ಒಂದು ರೀತಿಯ ಒಳ್ಳೇದೇನೆ. ಯಾಕಂತಂದರೆ ಲೀಗ್ ಮ್ಯಾಚಲ್ಲಿ ಒಂದು ಸೋತಿರಲಿಲ್ಲ ನಮ್ಮವರು. ಸೊ ಎಲ್ಲ ಒಂದು ಪಂದ್ಯಗಳಲ್ಲೂ ಕೂಡ ಚೆನ್ನಾಗಿ ಹೊಡೆದ್ರು, ತೆಲುಗು ವಾರಿಯರ್ಸ್ ಹೊಡೆದ್ರು. ಸೊ ಇವಾಗ ಸೋಲು ಕಾಣಬೇಕಾಯಿತು. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ 121 ಪರ್ 8 10 ಓವರಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಸ್ಕೋರ್ ಆಯಿತು. ಸೊ ಅಲ್ಲಿ ಕರಣ್ ಆರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಚಂದನ್ 2 ವಿಕೆಟು ಸೊ 2 ಓವರಲ್ಲಿ. ಆ್ಯಂಡ್ ಗಣೇಶು ಕೂಡ 2 ವಿಕೆಟ್ ತೆಗೆದ್ರು. ಬಟ್ 19 ರನ್ ಕೊಟ್ಟಿದ್ರು, ಅದು ಬೇಜಾರು. ಆ್ಯಂಡ್ ಅದು 1 ಓವರಲ್ಲಿ ಕೊಟ್ಟರಲ್ಲ ಗಣೇಶ್ ಅವರು, 2 ವಿಕೆಟ್ ತೆಗೆದ್ರು ಕೂಡ 19 ರನ್ ಕೊಟ್ಟರು, ರನ್ ಜಾಸ್ತಿ ಕೊಟ್ಬಿಟ್ರು. ಆ್ಯಂಡ್ ಕರಣ್ ಆರ್ಯ ಅವರು 2 ಓವರಲ್ಲಿ 13 ರನ್ನು. ಸೊ ಅದು 2 ವಿಕೆಟ್, ಅದು ಚೆನ್ನಾಗಿ ಒಳ್ಳೆ ಎಕಾನಮಿಲೇ ಬಾಲ್ ಮಾಡಿದ್ದಾರೆ. ಆ್ಯಂಡ್ ಚಂದನ್ ಅಷ್ಟೇ, ಸೊ 2 ಓವರಲ್ಲಿ 2 ವಿಕೆಟು 15 ರನ್ನು, ಅದು ಕೂಡ ಪರವಾಗಿಲ್ಲ. ಆ್ಯಂಡ್ ಈ ಒಂದು ಗುರಿ ಬೆನ್ನತ್ತದಂತಹ ನಮ್ಮ ಒಂದು ಕರ್ನಾಟಕ ಬುಲ್ಡೋಜರ್ಸ್ ಅವರು ರಾಜೀವ್ ಅವರ ಒಂದು ದೊಡ್ಡ ಮೊತ್ತ, ಅದು ಒಂದು ಕಾರಣಕ್ಕೋಸ್ಕರ 91 ಪರ್ 3 ಹೊಡಿತಾರೆ. ಸೊ ಬಟ್ ಇಲ್ಲಿ ಕಡಿಮೆ ಆಯಿತು, ನಮಗೆ ಹಿನ್ನಡೆ ಆಯಿತು. ಸೊ ಇಲ್ಲ ಅಂತಂದರೆ 121 ಅದೇನು ರನ್ ಮಾಡಿದರು ಪಂಜಾಬ್ದವರು, ಸೊ ಅದನ್ನು ಪಾರ್ ಮಾಡಬೇಕಾಗಿತ್ತು. ಪಾರ್ ಮಾಡಲಿಕ್ಕಾಗಿಲ್ಲ. ಸೊ ಇಲ್ಲಿ ಮಗೇನ್ ಡಾರ್ಲಿಂಗ್ ಕೃಷ್ಣ ಅವರು ಸೊ ಬ್ಯಾಟ್ ಅವರ ಒಂದು ರನ್ ಬರಲಿ ಅವ್ರ ಬ್ಯಾಟಿಂದ. ಬಟ್ ರಾಜೀವ್ ಮಾತ್ರ 40 ರನ್ನು 26 ಬಾಲಿಗೆ, ಅದೊಂದು ಸಖತ್ತಾಗಿ ಮಾಡಿದ್ರು. ಬಿಟ್ಟರೆ ಚಂದನ್ 18 ರನ್ನು 15 ಬಾಲ್ಗೆ. ಇದು ಎಲ್ಲೋ ಸ್ವಲ್ಪ ನಮಗೆ ಹೊಡೆತ ಬಿತ್ತು ಚಂದನ್ ಅವ್ರು ಇಲ್ಲದೆ ಇರೋ ಕಾರಣಕ್ಕೆ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂಥ ಪಂಜಾಬ್ ದಿ ಶೇರ್ ಅವರು ಸೊ ಅಲ್ಲಿ 94 ರನ್ನು, ಸೊ 8 ವಿಕೆಟ್ಗೆ. ಸೊ ಅಲ್ಲಿ ಸ್ವಲ್ಪ ಕಡಿವಾಣ ಹಾಕಿದ್ರು ನಮ್ಮವರು ಇವರು. ಸೊ ಅಲ್ಲಿ ರಾಜೀವ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಪಾರ್ಟ್ ಟೈಮ್ ಬೌಲರ್ ಆದರೂ ಕೂಡ 3 ವಿಕೆಟು 9 ರನ್ಗೆ ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಸುನಿಲ್ ಅಗೇನ್ 3 ವಿಕೆಟು 20 ರನ್ಗೆ. ಆ್ಯಂಡ್ ಗಣೇಶ್ ಅಗೇನ್ 1 ವಿಕೆಟ್ ತೊಗೊತಾರೆ. ಸೊ ಈ ಒಂದು ಗುರಿನ ಬೆನ್ನತ್ತಿದಂತಹ ನಮ್ಮ ಒಂದು ಯಾರು ಕರ್ನಾಟಕ ಬುಲ್ಡೋಜರ್ಸ್ 122 ರನ್ಗೆ, ಆ್ಯಕ್ಚುಲಿ ಟಾರ್ಗೆಟ್ ಇದ್ದಂಥದ್ದು 125. ಸೊ 10 ಓವರ್ 125 ರನ್ ಹೊಡಿಬೇಕಾಗಿತ್ತು. ಬಟ್ 122 ರನ್ಗೆ 8 ವಿಕೆಟ್ನ ಕಳ್ಕೊಂಡು ಸೊ
2 ರನ್ಗಳಿಂದ ಪಂದ್ಯನ ಸೋಲ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ರಾಜೀವ್ ಅವರು ತುಂಬ ಚೆನ್ನಾಗಿ ಆಡಿದ್ರು, ಡಾರ್ಲಿಂಗ್ ಕೃಷ್ಣ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಕೊನೆಯಲ್ಲಿ ಅಲ್ಲಿ ಆಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಯಾಕಂದರೆ ನೀವು ಡಾರ್ಲಿಂಗ್ ಕೃಷ್ಣ 42 ರನ್ನು 26 ಬಾಲ್ಗೆ 5 4 1 6 ಆ್ಯಂಡ್ 161 ಸ್ಟ್ರೈಕ್ಗಳಲ್ಲಿ ಹೊಡೆದ್ರು. ಆ್ಯಂಡ್ ರಾಜೀವ್ 24 ರನ್ನು, ಸೊ 9 ಬಾಲ್ಗೆ 2 ಬೌಂಡ್ರಿ 2 ಸಿಕ್ಸು. ಸೊ ಇದಾದಮೇಲೆ ಅವ್ರಿಗೆ ಇಬ್ಬರು ಔಟ್ ಆಗಿದ್ದಾದಮೇಲೆ ಅಲ್ಲಿ ಎಲ್ಲೋ 2 ರನ್ಗಳಿಂದ ಸೋಲು ಕಾಣಬೇಕಾಯ್ತು ನಾವು. ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಥರ ಕಿತ್ತಾಟ ಆಗಿದ್ದಾದ್ಮೇಲಂತೂ ಗೆಲ್ಲೇಬೇಕಿತ್ತು. ಅದು ಪಂಜಾಬ್ ಮೇಲೆ ಗೆಲ್ಲಿಲ್ಲ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ತೆಲುಗು ವಾರಿಯರ್ಸು ಆ್ಯಂಡ್ ಚೆನ್ನೈ ರಿವನ್ಸ್ ಮೇಲೆಲ್ಲ ಹೊಡ್ಕೊಂಡ್ಬಂದಿದ್ವಿ, ಪಂಜಾಬ್ ಅವ್ರ ಮೇಲೆ ಸೋಲ್ತೀವಿ ಅಂತಂದರೆ ಸೊ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಗಲಾಟೆ ಆಗಿದ್ದಾದಮೇಲೆ ಹೊಡಿಬೇಕಾಗಿತ್ತು, ಹೊಡಿಯೋಕ್ಕಾಗಲಿಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಸೊ ಇನ್ನೇನು ಸೆಮಿಫೈನಲ್ ಅಂತೂ ನಾವು ಹೋಗ್ತೀವಿ, ಮಿಸ್ಸೇ ಇಲ್ಲ. ಸೊ ಸೆಮಿಫೈನಲ್ ಆ್ಯಂಡ್ ಫೈನಲಾಗಿ ಗೆದ್ಕೊಂಡು ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸುದೀಪ್ ಸರ್ದು ಇದು ಸೀಸನ್ನು ಲಾಸ್ಟ್ ಆಗಲಿ. ಇವಾಗ ಆಲ್ರೆಡಿ ಬಿಗ್ ಬಾಸ್ದು ಕೂಡ ಲಾಸ್ಟ್ ಆಗಿದೆ ಅಲ್ವಾ. ಸೊ 11 ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದನ್ನು ಕೂಡ ಅಷ್ಟೇ, ಇದನ್ನು ಇಲ್ಲಿಗೆ ಬಿಟ್ಬಿಟ್ರೆ ನನ್ನ ಪ್ರಕಾರ ಒಳ್ಳೆಯದು. ಸಿನಿಮಾಗಳು ಮಾಡ್ಕೊಂಡು ಹೋದರೆ ಬೆಸ್ಟು ಅಂತ ಹೇಳ್ತೀನಪ್ಪ. ಓಕೆ, ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.